ಒಬ್ಬ ಪ್ರೊಫೆಷನಲ್ ಕ್ಯಾಡಿಗೆ ರೂಲ್ಸ್ ಬಗ್ಗೆ ಗೊತ್ತಿದ್ರೆ ಪ್ಲೇಯರನ್ನ ಪೆನಾಲ್ಟಿಗಳಿಂದ ಬಚಾವ್ ಮಾಡ್ಬೋದು. ಇವತ್ತು ದಾರಿಯಲ್ಲಿ ಅಡ್ಡಬರೋ ವಸ್ತುಗಳ ಬಗ್ಗೆ ಮಾತಾಡೋಣ. ಸರಿ, ಈ ರೂಲ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ಬೇಕಾ? ಬನ್ನಿ ಒಂದು ಕಾಮನ್ ಸಿಚುವೇಶನ್ ನೋಡೋಣ. ಈಗ ನೋಡಿ, ಈ ಎಲೆನ ಸರಿಸಿದಾಗ ಬಾಲ್ ಕೂಡ ಮೂವ್ ಆದ್ರೆ ಏನಾಗತ್ತೆ? ಪೆನಾಲ್ಟಿ ಬೀಳ್ತಾ? ಆ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ಮೊದಲು ರೂಲ್ 15ನಲ್ಲಿ ಬರುವ 2 ತರಹದ ವಸ್ತುಗಳ ಬಗ್ಗೆ ತಿಳ್ಕೋಬೇಕು. ನೋಡಿ, ನಿಯಮಗಳು 2 ತರಹದ ವಸ್ತುಗಳಿಗೆ ಬೇರೆ ಬೇರೆ ರೀತಿ ಇವೆ. ಒಂದು ಲೂಸ್ ಇಂಪೆಡಿಮೆಂಟ್ಸ್ ಅಂದ್ರೆ ಪ್ರಾಕೃತಿಕ ವಸ್ತುಗಳು, ಇನ್ನೊಂದು ಮೂವಬಲ್ ಅಬ್ಸ್ಟ್ರಕ್ಷನ್ಸ್ ಅಂದ್ರೆ ಕೃತಕ ವಸ್ತುಗಳು. ಉದಾಹರಣೆಗೆ ಎಲೆ, ಕಲ್ಲು ಇವೆಲ್ಲ ನ್ಯಾಚುರಲ್, ಆದರೆ ರೇಕ್, ಬಾಟಲ್ ಇವೆಲ್ಲ ಮನುಷ್ಯರು ಮಾಡಿರೋದು ಅಂದ್ರೆ ಆರ್ಟಿಫಿಷಿಯಲ್. ಸರಿ, ಈಗ ಒಂದು ಎಲೆ ಅಥವಾ ಕಲ್ಲಿನಂತಹ ನ್ಯಾಚುರಲ್ ಆಬ್ಜೆಕ್ಟ್ ಅನ್ನ ತೆಗೆದಾಗ ಏನಾಗುತ್ತೆ ಅಂತ ನೋಡೋಣ. ಒಬ್ಬ ಕ್ಯಾಡಿ ಲೂಸ್ ಇಂಪಿಡಿಮೆಂಟ್ಸನ್ನ ಯಾವಾಗ ಬೇಕಾದರೂ ತೆಗಿಬೋದು. ಆದರೆ ಇಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಪಟಿಂಗ್ ಗ್ರೀನ್ ಅಥವಾ ಟೀಯಿಂಗ್ ಏರಿಯಾ ಬಿಟ್ಟು ಬೇರೆ ಎಲ್ಲೇ ಆಗಲಿ ಅದನ್ನ ತೆಗೆಯುವಾಗ ಬಾಲ್ ಸ್ವಲ್ಪ ಅಲುಗಾಡಿದ್ರೂ ಕೂಡ ಪ್ಲೇಯರ್ ಮೇಲೆ 1 ಸ್ಟ್ರೋಕ್ ಪೆನಾಲ್ಟಿ ಬೀಳುತ್ತೆ. ಇದು ತುಂಬಾನೇ ಮುಖ್ಯ. ಆದರೆ ಕೃತಕ ಅಂದ್ರೆ ಮನುಷ್ಯರು ಮಾಡಿರೋ ವಸ್ತುಗಳ ವಿಷಯಕ್ಕೆ ಬಂದ್ರೆ ರೂಲ್ಸ್ ಅಷ್ಟೊಂದು ಕಠಿಣ ಇಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಈಗ ಒಂದು ರೇಕ್ ಅಥವಾ ಬಾಟಲ್ ಪಕ್ಕ ಬಾಲ್ ಇದ್ರೆ ಅದನ್ನ ತೆಗೆಯುವಾಗ ಬಾಲ್ ಮೂವ್ ಆದ್ರೆ ಏನೂ ತೊಂದರೆ ಇಲ್ಲ, ಪೆನಾಲ್ಟಿ ಇರಲ್ಲ. ಆದ್ರೆ ಒಂದು ವಿಷಯ ನೆನ್ಪಿರ್ಬೇಕು, ಬಾಲನ್ನ ವಾಪಸ್ ಅದರ ಹಳೆ ಜಾಗದಲ್ಲೇ ಇಡಬೇಕು ಅಷ್ಟೇ. ಈಗ ಇನ್ನೊಂದು ಸನ್ನಿವೇಶ ನೋಡೋಣ. ಬಾಲ್ ಕೇವಲ ವಸ್ತುವಿನ ಪಕ್ಕದಲ್ಲಿಲ್ಲ, ಬದಲಾಗಿ ಅದರ ಮೇಲೆಯೇ ಬಂದು ನಿಂತಿದ್ರೆ ಏನ್ ಮಾಡೋದು? ಇದನ್ನ ಫ್ರೀ ರಿಲೀಫ್ ಅಂತ ಕರೀತಾರೆ. ಇಲ್ಲಿ ಕ್ಯಾಡಿಯ ಕೆಲಸ ಏನು ಅಂದ್ರೆ ಪ್ಲೇಯರ್ಗೆ ಸಹಾಯ ಮಾಡೋದು. ಮೊದಲು ಆ ವಸ್ತುವನ್ನ ತೆಗಿಬೇಕು, ಬಾಲ್ ಎಲ್ಲಿ ನಿಂತಿತ್ತೋ ಅದರ ನೇರ ಕೆಳಗಿನ ಜಾಗವನ್ನ ಗುರ್ತಿಸ್ಬೇಕು. ಆಮೇಲೆ ಆ ಜಾಗದಿಂದ ಚೆಂಡನ್ನು ಡ್ರಾಪ್ ಮಾಡಬೇಕು. ಸಿಂಪಲ್, ಇದಕ್ಕೆ ಯಾವುದೇ ಪೆನಾಲ್ಟಿ ಇರೋದಿಲ್ಲ. ಸರಿ, ಈಗ ಇನ್ನೊಂದು ಕಾಮನ್ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ಬೇರೆ ಪ್ಲೇಯರ್ ಓಡ್ದ ಬಾಲು ದಾರಿಗೆ ಅಡ್ಡ ಬಂದರೆ ಏನ್ ಮಾಡಬೇಕು? ಇಂಥ ಸಮಯದಲ್ಲಿ ಅಡ್ಡ ಇರೋ ಬಾಲನ್ನ ಎತ್ತಿಡಲು ಹೇಳುವ ಅಧಿಕಾರ ಪ್ಲೇಯರ್ಗೆ ಇರುತ್ತೆ. ಈ ವಿಷಯವನ್ನ ಕ್ಯಾಡಿ ತನ್ನ ಪ್ಲೇಯರ್ಗೆ ನೆನಪು ಮಾಡಬಹುದು. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್, ಬಾಲ್ ಎತ್ತುವ ಮೊದಲು ಇನ್ನೊಬ್ಬ ಪ್ಲೇಯರ್ ಅದರ ಜಾಗವನ್ನ ಮಾರ್ಕ್ ಮಾಡಲೇಬೇಕು. ಮತ್ತೆ ಪಟ್ಟಿಂಗ್ ಗ್ರೀನ್ ಮೇಲೆ ಇಲ್ಲದೆ ಹೋದ್ರೆ ಆ ಬಾಲನ್ನ ಕ್ಲೀನ್ ಮಾಡೋ ಹಾಗಿಲ್ಲ. ಸ್ಟ್ರೋಕ್ ಪ್ಲೇ ಆಟದಲ್ಲಿ ಬೇರೆಯವರಿಗೆ ಸಹಾಯ ಮಾಡೋ ಉದ್ದೇಶದಿಂದ ಬಾಲನ್ನ ಅಲ್ಲೇ ಬಿಡೋದ್ರ ಬಗ್ಗೆ ಒಂದು ಸ್ಪೆಷಲ್ ರೂಲ್ ಇದೆ. ಇದನ್ನ ಬ್ಯಾಕ್ ಸ್ಟಾಪಿಂಗ್ ಅಂತ ಕರೀತಾರೆ. ಅಂದ್ರೆ ಇನ್ನೊಬ್ಬರ ಶಾಟ್ಗೆ ಸ್ಟಾಪ್ ಆಗಿ ನಿಲ್ಲಿ ಅಂತ ಬಾಲನ್ನ ಅಲ್ಲೇ ಬಿಡೋದು. ಇದು ನಿಯಮದ ಪ್ರಕಾರ ತಪ್ಪು. ಒಂದು ವೇಳೆ ಇಬ್ರು ಪ್ಲೇಯರ್ಸ್ ಹೀಗೆ ಮಾಡಕ್ಕೊಪ್ಕೊಂಡ್ರೆ ಅದು ದೊಡ್ಡ ತಪ್ಪು. ಇಬ್ರಿಗೂ ಸೇರಿ ತಲಾ 2 ಸ್ಟ್ರೋಕ್ ಪೆನಾಲ್ಟಿ ಬೀಳುತ್ತೆ. ಹಾಗಾದ್ರೆ ಈ ರೂಲ್ ಪ್ರಕಾರ ಕ್ಯಾಡಿಗಳು ಹೆಚ್ಚಾಗಿ ಮಾಡೋ ತಪ್ಪು ಯಾವುದು ಪೆನಾಲ್ಟಿಗೆ ದಾರಿ ಮಾಡಿಕೊಡುತ್ತೆ? ಅದೇ ಲೂಸ್ ಇಂಪೆಡಿಮೆಂಟ್ ಅನ್ನ ತೆಗೆಯುವಾಗ ಬಾಲನ್ನ ಅಲುಗಾಡಿಸೋದು. ಅಂದ್ರೆ ಗ್ರೀನ್ ಅಥವಾ ಟೀಯಿಂಗ್ ಏರಿಯಾ ಬಿಟ್ಟು ಬೇರೆ ಕಡೆ ಒಂದು ಚಿಕ್ಕ ಎಲೆ, ಕಡ್ಡಿ ಅಥವಾ ಕಲ್ಲನ್ನ ತೆಗೆಯುವಾಗ ಬಾಲ್ ಚಲಿಸಿದ್ರೆ 1 ಸ್ಟ್ರೋಕ್ ಪೆನಾಲ್ಟಿ ಖಚಿತ. ಕ್ಯಾಡಿ ರಿಮೈಂಡರ್: ಒಬ್ಬ ಪ್ರೊಫೆಷನಲ್ ಕ್ಯಾಡಿ ಆಗಲು ಗೇಮ್ ಫಾರ್ಮ್ಯಾಟ್, ಅದರ ಅರ್ಥ ಮತ್ತು ಟೆಕ್ನಿಕಲ್ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.